ದೇಶದ ಅತ್ಯಂತ ಶಕ್ತಿಶಾಲಿ ಐಎನ್ಎಸ್ ವಿಕ್ರಮಾದಿತ್ಯ ಯುದ್ಧ ನೌಕೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಕೆಲವೇ ಕ್ಷಣಗಳಲ್ಲಿ ದೇಶಕ್ಕೆ ಅರ್ಪಿಸಲಿದ್ದಾರೆ. ಇನ್ನು ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ನಡೆಯಬೇಕಾಗಿದ್ದ ಈ ಕಾರ್ಯಕ್ರಮವನ್ನ ಅಧಿಕಾರಿಗಳು ಏಕಾಏಕಿ ಗೋವಾಗೆ ಶಿಫ್ಟ್ ಮಾಡಿದ್ದಾರೆ. ಕಾರವಾರದ ಕದಂಬ ನೌಕಾನೆಲೆಗಾಗಿ ಅದೆಷ್ಟೋ ಮಂದಿ ಭೂಮಿ, ಮನೆ, ಮಠಗಳನ್ನು ಕಳೆದುಕೊಂಡಿದ್ದಾರೆ. ಹೀಗಾಗಿ ಸಂತ್ರಸ್ತರು ಪರಿಹಾರಕ್ಕಾಗಿ ಹಲವು ಬಾರಿ ನೌಕಾನೆಲೆ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಆದರೆ ಕಾರವಾರಕ್ಕೆ ಪ್ರಧಾನಿ ಆಗಮಿಸುತ್ತಿದ್ದಾರೆ ಅನ್ನೋ ಸುದ್ದಿಯಿಂದ ಸಂತ್ರಸ್ತರಲ್ಲಿ ಆಶಾವಾದ ಮೂಡಿತು. ಈಗಲಾದರೂ ತಮ್ಮ ದಶಕಗಳ ಬೇಡಿಕೆಗಳಿಗೆ ನ್ಯಾಯ ದೊರೆಯುತ್ತೆ ಅಂತ ಭಾವಿಸಿದ್ರು. ಆದರೆ ನೌಕಾ ಅಧಿಕಾರಿಗಳು ಕಾರ್ಯಕ್ರಮವನ್ನು ಗೋವಾಗೆ ಶಿಫ್ಟ್ ಮಾಡಿದ್ದು ಸಂತ್ರಸ್ತರ ಗೋಳಿಗೆ ಕೊನೆಯಿಲ್ಲದಂತಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕರ್ತೋಕ ಮಂಜು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು, ಎಷ್ಟು ಹೊತ್ತಿಗೆ ಇದು ದೇಶಕ್ಕೆ ಅರ್ಪಣೆ ಆಗುತ್ತೆ? ಅದರ ಜೊತೆಗೆ ಕಾರವಾರದ ಜನರ ಗೋಳು ಮುಗಿಯೋ ಲೆಕ್ಕನೇ ಕಾಣ್ತಾ ಇಲ್ವಲ್ಲ? ಭಾವನಾ, ನಿಜಕ್ಕೂ ಕೂಡ ತಮ್ಮ ಪ್ರಶ್ನೆಗೆ ಉತ್ತರ ಅಂತ ಹೇಳಿದ್ರೆ ಏನು ನರೇಂದ್ರ ಮೋದಿ ಅವರು ಏನು ಕಾರವಾರಕ್ಕೆ ಬರಬಹುದು, ತಮ್ಮ ಅಳಲನ್ನ ತೋಡ್ಕೋಬಹುದು ಅಂತ ಒಂದು ಅತ್ಯಂತ ಆಶಾಭಾವನೆಯನ್ನು ಹೊಂದಿದ್ರು ನಿರಾಶ್ರಿತರು. ಕಾರಣ 28 ವರ್ಷಗಳ ಸುಮಾರು 3 ದಶಕ ಹತ್ತಿರ ಬರ್ತಾ ಇದೆ. ತಮ್ಮ ಒಂದು ಸಮಸ್ಯೆಗೆ ಈಗಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆದ್ರೂ ಒಂದು ಮುಕ್ತಿಯನ್ನ ಕಾಣಿಸಬಹುದು ಅನ್ನೋ ಒಂದು ಆಶಾಭಾವನೆ ಇತ್ತು. ಆದ್ರೆ ಅದು ನಿರಾಶೆ ಆಗಿದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಏಷ್ಯಾದಲ್ಲಿ ಅತ್ಯಂತ ದೊಡ್ಡ ನೌಕಾ ನೆಲೆ ಅಂತೇಳಿ ಒಂದು ಖ್ಯಾತಿಯನ್ನು ಹೊಡೆದಿದೆ ಕಾರವಾರದ ಐಎನ್ಎಸ್ ಕದಂಬ ಇದು. ಆದ್ರೆ ಕಾರವಾರದಲ್ಲೇ ಬಂದು ಒಂದು ವಿಕ್ರಮಾದಿತ್ಯ ಇರ್ಬೋದು, ಐಎನ್ಎಸ್ ಹಂಸ ಮತ್ತು ಐಎನ್ಎಸ್ ವಿರಾಟ್ ಅನ್ನ ಇವತ್ತು ದೇಶಕ್ಕೆ ಸಮರ್ಪಣೆ ಮಾಡ್ತಿದ್ದಾರೆ ನರೇಂದ್ರ ಮೋದಿ ಅವರು ಕಾರವಾರಕ್ಕೆ ಬಂದು ಸಮರ್ಪಣೆ ಮಾಡಬೇಕಿತ್ತು. ಯಾಕಂದ್ರೆ ಕಾರವಾರದಲ್ಲೇ ಐಎನ್ಎಸ್ ಕದಂಬ ನೌಕಾ ನೆಲೆ ಇರೋದ್ರಿಂದ ಇದೇ ಒಂದು ಸ್ಥಳದಲ್ಲಿ ಅವರು ದೇಶಕ್ಕೆ ಸಮರ್ಪಣೆ ಮಾಡಬೇಕಿತ್ತು. ಆದ್ರೆ ಏಕಾಏಕಿ ಸೀಬರ್ಡ್ನ ಅಧಿಕಾರಿಗಳು ಗೋವಾಕ್ಕೆ ಶಿಫ್ಟ್ ಮಾಡ್ತಾರೆ. ಆದ್ರೆ ಹಿಂದಿನ ಔಚಿತ್ಯ ಏನು ಹೇಳಿದ್ರು ಕೂಡ ಇವರಿಗೂ ಕೂಡ ಸೀಬರ್ಡ್ ಅಧಿಕಾರಿಗಳಾಗಲಿ ನೌಕಾನೆಲೆ ಅಧಿಕಾರಿಗಳು ಯಾರು ಕೂಡ ಏನು ಬಾಯ್ಬಿಟ್ಟಿಲ್ಲ. ಆದ್ರೆ ಹಿಂದಿರುವ ಒಂದು ರಹಸ್ಯ ಏನು ಕೇಳಿ ಬರ್ತಾ ಇದೆ, ಏನು ಒಂದು ಕಾರವಾರದಲ್ಲೇ ಮಾಡಿದ್ರೆ ಏನೋ ಒಂದು ನಿರಾಶ್ರಿತರು ಪ್ರಧಾನಮಂತ್ರಿಯನ್ನ ಭೇಟಿ ಮಾಡಿ ತಮ್ಮ ಅಳಲನ್ನ ತೋರಿಸ್ಕೊಳ್ಳೋ ಸಾಧ್ಯತೆ ಇದೆ. ಆದ್ರೆ ಪ್ರಧಾನಮಂತ್ರಿ ಎಲ್ಲಾದ್ರೂ ತಮ್ಮ ಮೇಲೆ ಏನೋ ಚಾರ್ಜ್ ಮಾಡಬಹುದು, ತಮಗೆ ತರಾಟೆ ತೆಗೆದುಕೊಳ್ಬಹುದು ಒಂದು ಅಂಜಿಕೆಯಿಂದ ಈ ರೀತಿಯ ಒಂದು ಪ್ರೀ ಪ್ಲಾನ್ ಮಾಡಿ ಗೋವಾಕ್ಕೆ ಶಿಫ್ಟ್ ಮಾಡಿದ್ರೆ ಹೇಳುದು ಕೇಳಿ ಬರ್ತಾ ಇದೆ. ಭಾವನಾ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗೆ. ಈಗ ಸ್ಥಳೀಯರಾದಂತಹ ಗಜಾನನ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಜಾನನ ಅವರೇ, ಕಾರವಾರಕ್ಕೆ ನರೇಂದ್ರ ಮೋದಿ ಆಗಮಿಸ್ತಾರೆ, ದಶಕಗಳ ಒಂದು ನೋವೇನಿದೆ ಆ ಗೋಳಿಗೆ ಒಂದು ಉತ್ತರ ಸಿಗುತ್ತೆ ಅಂತ ಎಲ್ಲರ ನಿರೀಕ್ಷೆ ಇತ್ತು. ಆದ್ರೆ ಈಗ ಆ ನಿರೀಕ್ಷೆ ಹುಸಿಯಾಗಿದೆ. ಏನ್ ಹೇಳೋದಕ್ಕೆ ಬಯಸ್ತೀರಾ? ಮೇಡಮ್, ಅವರು ಕಾರವಾರಕ್ಕೆ ಬರ್ತೇವೆ ಅಂತ ಹೇಳಿ ನಾವೆಲ್ಲ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಬೇಕಂತ ಹೇಳಿ ಎಲ್ಲ ಸನ್ನದ್ಧರಾಗಿದ್ದೇವೆ. ಆದ್ರೆ ಅವರು ಮನವಿ ಆಲಿಸಿ ಈಗ 2 ವರ್ಷ ಆಯ್ತು ಸುಪ್ರೀಂ ಕೋರ್ಟ್ ಆದೇಶವಾಗಿ ಪರಿಹಾರ ನೀಡಬೇಕೆಂದು. ಅದು ಇನ್ನೂವರೆಗೆ ಕೋರ್ಟ್ ಆದೇಶವಾದರೂ ಅವರು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಧಿಕ್ಕರಿಸಿ ರಕ್ಷಣಾ ಇಲಾಖೆ ಇನ್ನೂವರೆಗೆ ಪರಿಹಾರ ನೀಡಲಿಲ್ಲ. ಅದನ್ನು ನಾವು ಪ್ರಧಾನಮಂತ್ರಿ ಅವರ ಮುಂದೆ ಅರಿಕೆ ಮಾಡಿಕೊಳ್ಬೇಕಂತೇಳಿ ಎಲ್ಲ ನಾವು ರೆಡಿ ಆಗಿದ್ದೇವೆ. ಆದ್ರೆ ಅವರು ಇಲ್ಲಿ ಬರ್ದಿದ್ದಕ್ಕೆ ನಮ್ಗೆಲ್ಲವರಿಗೆ ನಿರಾಶೆ ಆಗದೆ ಮತ್ತು ತುಂಬಾ ನೋವು ಕೂಡ ಆಗದೆ. ಅಲ್ಲದೆ ಸುಮಾರು ಎಷ್ಟು ಜನ ಪರಿಹಾರದ ನಿರೀಕ್ಷೆಯಲ್ಲಿ ಇದ್ದೀರಾ? ಯಾವ ರೀತಿ ತೊಂದರೆ ಆಗ್ತಾ ಇದೆ ಗಜಾನನ ಅವರೇ? ನಮ್ಮದೀಗ ಕೋರ್ಟ್ ನಲ್ಲಿ 956 ಪ್ರಕರಣಗಳು ಇತ್ಯರ್ಥ ಆಗಂತಾಗಿವೆ. ಅದು ಸುಪ್ರೀಂ ಕೋರ್ಟ್ ನಲ್ಲಿ ಈಗ 1-2 ವರ್ಷ ಹಿಂದೆ 173 ಕೇಸು ಒಂದೇ ಸಲ ಜಡ್ಜ್ಮೆಂಟ್ ಆಗದೆ. ಅದಕ್ಕಾಗಿ ಎಲ್ಲರೂ ಕೂಡ ಪರಿಹಾರ ನಿರೀಕ್ಷೆಯಲ್ಲಿದ್ದಾರೆ. ಮತ್ತೆ ಜಿಲ್ಲಾಧಿಕಾರಿ ಕೋರ್ಟ್ ನಲ್ಲಿ 1228 ಪ್ರಕರಣ ಇದ್ದಾವೆ. ಅದರಲ್ಲಿ 380 ಕೇಸು ಆರ್ಡರ್ ಆಗಿದ್ದಾವೆ. ಅವನ್ನು ಎಲ್ಲವೂ ಇತ್ಯರ್ಥ ಮಾಡಿ ಕೂಡಲೇ ನಮ್ಗೆ 27 ವರ್ಷ ಆಯ್ತು. ಈಗ ಅವರು ಇನ್ನು ಪರಿಹಾರ ನೀಡಲಿಕ್ಕೆ ನಮ್ಗೆ ಹಿಂದೇಟು ಹಾಕ್ತಿದ್ದಾರೆ. ಅದಕ್ಕಾಗಿ ನಮ್ಗೆ ಎಲ್ಲರಿಗೂ ನೌಕರಿನೂ ಕೊಡ್ಲಿಲ್ಲ, ಕುಟುಂಬಕ್ಕೆ ನೌಕರಿ ಕೊಡ್ಬೇಕಂತ ಆದೇಶ ಆಗಿತ್ತು. ಅದನ್ನು ಧಿಕ್ಕರಿಸಿ ನೌಕರಿನೂ ಕೊಡಲಿಲ್ಲ. ಹೊರ ರಾಜ್ಯದವರಿಗೆ ನೌಕರಿ ಕೊಡ್ತಿದ್ದಾರೆ. ನಿರಾಶ್ರಿತರು ಬಹಳ ತೊಂದರೆ ಇದ್ದಾರೆ. ಈಗ ಸಾಧಾರಣ ಒಂದು ಅರ್ಧಕ್ಕಷ್ಟು ಮೂಲ ನಿರಾಶ್ರಿತರು ಚಿಂತಾಜನಕ ಪರಿಸ್ಥಿತಿಯಲ್ಲಿ ತಮ್ಮ ಲೋಕಯಾತ್ರೆ ಆರಂಭಿಸಿದ್ದಾರೆ. ಮೇಡಮ್, ಏಕಾಏಕಿ ಕಾರವಾರದಲ್ಲಿ ನಡೀಬೇಕಾಗಿದ್ದ ಕಾರ್ಯಕ್ರಮ ಗೋವಾಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಈ ಸಂಬಂಧ ಪ್ರಧಾನಿಗಳಿಂದ ಏನಾದರೂ ಅವರಿಗೆ ಚಾಟಿ ಬೀಸಬಹುದು ಅನ್ನೋ ನಿರೀಕ್ಷೆಯಲ್ಲೇ ಅಧಿಕಾರಿಗಳು ಈ ರೀತಿ ಶಿಫ್ಟ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ನಿಮ್ಮೆಲ್ಲರ ಮುಂದಿನ ನಡೆ ಏನು ಹಾಗಾದ್ರೆ? ಒಟ್ಟಿನಲ್ಲಿ ಈಗಂತೂ ಕಾರ್ಯಕ್ರಮ ಬೇರೆ ಕಡೆಗೆ ಶಿಫ್ಟ್ ಆಗಿದೆ, ಗೋವಾಗೆ ಶಿಫ್ಟ್ ಆಗಿದೆ. ಮುಂದೆ ಏನ್ ಮಾಡೋದಕ್ಕೆ ಬಯಸ್ತಾ ಇದ್ದೀರಾ? ಏನ್ ಅನ್ಕೊಂಡಿದ್ದೀರಾ? ಖಂಡಿತವಾಗಿ ಅದು ಇಲ್ಲಿ ಹಿಂದೆ ಇದು ಬಹಳ ಸಲ ಈ ಅರ್ಕಾ ಗೇಟ್ ನಲ್ಲಿ ಈ ಪರಿಹಾರಕ್ಕಾಗಿ ನೌಕರ ಸಲುವಾಗಿ ಎಲ್ಲ ಹೋರಾಟ ಕೂಡ ಆಗದೆ. ಆದ್ರೆ ಅವರು ನರೇಂದ್ರ ಮೋದಿ ಅವರು ಇಲ್ಲಿ ಬಂದ್ರೆ ಅವರಿಗೆ ತೊಂದರೆ ಆಗ್ಬಹುದು, ಇಲ್ಲಾಂದ್ರೆ ನಿರಾಶ್ರಿತರನ್ನು ಭೇಟಿ ಮಾಡಬಹುದು ಅಂತ ಹೇಳಿ
ಇವರು ಖಂಡಿತವಾಗಿ ಗೋವಾದಲ್ಲಿ ಶಿಫ್ಟ್ ಮಾಡ್ತಿದ್ದಾರೆ. ಅದಕ್ಕಾಗಿ ನಾವು ಮುಂದಿನ 2ನೇ ಹಂತದ ಕಾಮಗಾರಿಯಲ್ಲಿ ನಾವು ಹೋರಾಟ ಮಾಡ್ಬೇಕಂತೇಳಿ ಈಗ ನಾವು ತೀರ್ಮಾನ ಮಾಡಿದ್ದೇವೆ. ಸೊ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಅನ್ಕೊಳ್ತಿದ್ರೆ, ಅಥವಾ ಇವತ್ತು ಗೋವಾಗೆ ನಿಮ್ಮ ಯಾವ್ದಾದ್ರು ತಂಡ ಹೋಗಿದ್ಯಾ? ನಿಮ್ಮಲ್ಲಿ ಯಾರಾದ್ರೂ ಹೋಗಿದ್ದಾರಾ ಏನಾದ್ರೂ ಮೋದಿ ಅವ್ರನ್ನ ಭೇಟಿ ಮಾಡೋ ಸಲುವಾಗಿ? ಇಲ್ಲ ಮೇಡಮ್, ಅದು ಅರಬ್ಬಿ ಸಮುದ್ರದಲ್ಲಿ ಹಡಗು ನಿಂತಿದ್ರಿಂದ ನಾವು ಅಲ್ಲಿ ಅವರಿಗೆ ಭೇಟಿಯಾಗಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಹೇಳಿ ನಾವು ಯಾರು ಅದನ್ನು ಹೋಗ್ಲಿಕ್ಕೆ ಇಚ್ಛೆ ಮಾಡಿದ್ವಿ. ಸೊ ಹಾಗಾದ್ರೆ ನಿಮ್ಮ ಮುಂದಿನ ನಡೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಈಗ ನಾವು ಅವ್ರು ನಮ್ಗೆ ಹಣ ಬಿಡುಗಡೆ ಮಾಡದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಈ ಪುನರ್ವಸತಿ ಕೇಂದ್ರದಲ್ಲಿ ಸಾಯೋದಕ್ಕಿಂತ ಜಿಲ್ಲಾಧಿಕಾರಿ ಕಾರ್ಯಾಲಯದ ಮುಂದೆ ಮತ್ತು ಶ್ರೀಬಾಡಿ ಗೇಟ್ ಹೆಬ್ಬಾಗಿಲ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡ್ಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ. ಅಲ್ಲದೆ ಉದ್ಯೋಗಕ್ಕಾಗ್ಲಿ ಅಥವಾ ಮನೆ ಮಠಗಳನ್ನ ಆಸ್ತಿಗಳನ್ನ ತುಂಬಾ ಜನ ಕಳ್ಕೊಂಡಿದ್ದಾರೆ. ಅವ್ರ ಪರಿಸ್ಥಿತಿ ಎಲ್ಲ ಹೇಗಿದೆ ಗಜಾನನ್ ಅವರೀಗ? ಅವರು ತುಂಬಾ ಪರಿಸ್ಥಿತಿ ಅವರು ಚಿಂತಾಜನಕವಾಗಿದೆ. ಈಗ ಪುನರ್ವಸತಿ ಕೇಂದ್ರದಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಸರಿಯಾಗಿ ಒದಗಿಸಿಲ್ಲ. ಮತ್ತೆ ಯಾರಿಗೂ ಈಗ ನಾವು ಕುಟುಂಬಕ್ಕೊಂದು ನೌಕರಿ ಕೊಡ್ಬೇಕಂತ ಹೇಳಿ ನಾವು ಬಹಳ ವರ್ಷದಿಂದ ನಾವು ಹೋರಾಟ ಮಾಡ್ತಿದ್ದೇವೆ. ಆದ್ರೂ ಕುಟುಂಬಕ್ಕೊಂದು ಮನೆಗೊಂದು ನೌಕರಿ ಸಹ ನೀಡಿಲ್ಲ. ಇದರಿಂದ ಈಗ ಈ ನಮ್ಮ ನಿರಾಸೆ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ. ಈಗ ಸಾವು ಬದುಕಿನಲ್ಲಿ ಜನ ಮೂಲ ನಿರಾಸೆ ಹೋರಾಟ ಇದ್ದಾರೆ. ಅಲ್ಲದೆ ನಿಮ್ಮ ದೈನಂದಿನ ದಿನಕ್ಕೇನಾದ್ರೂ ಅಲ್ಲಿ ಏನಾದ್ರೂ ವ್ಯವಸ್ಥೆ ಮಾಡಿದಾರಾ ಅಥವಾ ಅಲ್ಲೂ ಸಮಸ್ಯೆ ಆಗ್ತಾ ಇದೆಯಾ? ಕೆಲಸಕ್ಕೆಲ್ಲ ಏನ್ ಮಾಡ್ಕೋತಿದ್ದಾರೆ ಜನ? ಇದು ಏನು ವ್ಯವಸ್ಥೆ ಮಾಡಿಲ್ಲ ಮೇಡಮ್ ಅವರು ನಮ್ಗೆ. ಈ ನಿರಾಸರಿಗೆ ಏನು ವ್ಯವಸ್ಥೆ ಮಾಡಿಲ್ಲ. ಓಕೆ, ಧನ್ಯವಾದ ಗಜಾನನ್ ಅವರೇ ನಮ್ಮ ಜೊತೆ ಮಾತನಾಡೋದಕ್ಕೆ. ಸೀಬರ್ಡ್ ನಿರಾಶ್ರಿತರ ಗೋಳು ಇದಾಗಿದೆ. ಇವತ್ತು INS ವಿಕ್ರಮಾದಿತ್ಯ ಯುದ್ಧ ನೌಕೆಗೆ ಚಾಲನೆಯನ್ನ ನೀಡಲಾಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನರೇಂದ್ರ ಮೋದಿ ಅವರು ಕೆಲವೇ ಕ್ಷಣದಲ್ಲಿ ಇದನ್ನ ದೇಶಕ್ಕೆ ಅರ್ಪಿಸಲಿದ್ದಾರೆ. ಆದರೆ ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ನಡಿಬೇಕಾಗಿದ್ದ ಕಾರ್ಯಕ್ರಮ ಇದು. ಆದರೆ ಅಧಿಕಾರಿಗಳು ಏಕಾಏಕಿ ಇದನ್ನ ಗೋವಾಗೆ ಶಿಫ್ಟ್ ಮಾಡಿದ್ದಾರೆ. ಯಾಕೆಂದ್ರೆ ಕಾರವಾರದ ಕದಂಬ ನೌಕಾನೆಲೆಗಾಗಿ ಅದೆಷ್ಟೋ ಜನ ಭೂಮಿ, ಆಸ್ತಿ, ಮನೆ ಮಠಗಳನ್ನ ಕಳೆದುಕೊಂಡಿದ್ದಾರೆ. ಅಲ್ಲದೆ ಪರಿಹಾರಗಳು ಕೂಡ ಇದುವರೆಗೆ ಅವರ ಕೈ ಸೇರಿಲ್ಲ. ಈಗಾಗಲೇ ಪುನರ್ವಸತಿ ಕೇಂದ್ರಗಳು ಸಾಕಷ್ಟು ಗೋಳಾಗಿದೆ ಮೇಡಮ್ ಅಂತ ಇವಾಗ ಸ್ಥಳೀಯರು ನಮ್ಮ ಜೊತೆ ಮಾತನಾಡ್ತಾ ಅಲ್ಲಿನ ಸ್ಥಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡ್ರು. ಹೀಗಾಗಿ ಸಂತ್ರಸ್ತರು ಪರಿಹಾರಕ್ಕಾಗಿ ಹಲವು ಬಾರಿ ನೌಕಾನೆಲೆ ಎದುರು ಪ್ರತಿಭಟನೆ ಕೂಡ ನಡೆಸಿದ್ರು. ಆದರೆ ಇದರಿಂದಲೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಏನಾದರೂ ಈ ವಿಷಯ ಗೊತ್ತಾಗಿ ಅಲ್ಲಿ ಅಧಿಕಾರಿಗಳಿಗೆ ಚಾರ್ಜ್ ಮಾಡಬಹುದು ಅನ್ನೋ ಒಂದು ಭಯದಿಂದ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮನ ಗೋವಾಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗಲಾದರೂ ದಶಕಗಳ ಬೇಡಿಕೆ ಈಡೇರುತ್ತಾ, ನಮಗೆ ಪರಿಹಾರ ಸಿಗುತ್ತಾ, ಅಲ್ಲದೆ ನಮಗೆ ಕೆಲಸ ಸಿಗುತ್ತಾ ಅನ್ನೋ ದೊಡ್ಡ ನಿರೀಕ್ಷೆಯನ್ನ ಕಾರವಾರದ ಜನ ಇಟ್ಕೊಂಡಿದ್ರು. ಆದರೆ ಅವರ ಆ ನಿರೀಕ್ಷೆಗೆ ಈಗ ತಣ್ಣೀರೆರಚಿದಂತಾಗಿದೆ. ಗೋವಾಗೆ ಈ ಕಾರ್ಯಕ್ರಮವನ್ನು ಶಿಫ್ಟ್ ಮಾಡಿರೋದ್ರಿಂದ ಕಾರವಾರದಲ್ಲಿ ಪ್ರಧಾನಿಯವರನ್ನ ಭೇಟಿಯಾಗಿ ತಮ್ಮ ಅಳಲನ್ನ ತೋಡ್ಕೋಬೇಕು ಅಂತ ಅನ್ಕೊಂಡಿದ್ದ ಜನರಿಗೆ